ಕಪ್ ಏನು ಇನ್ನು ಮೊನ್ನೆ ಕಾಲು ತುಳಿತಾಯ್ತಲ್ಲ, ಇದಕ್ಕೆ ಸರ್ಕಾರವೇ ಕಾರಣ. RCBಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. RCBನೂ ಕೂಡ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಮಾಡಿದೆ. ಏನು ಮಾಡೋಣ ಹೇಳಿ, ಎಲ್ಲಿ ಬಂತು ಹೇಳಿದು? RCB ಮೊದಲು ತಾನು ಮಾಡ್ಕೊಂಡಿದ್ದ ತಪ್ಪು. ಮೊದಲು ಬೆಳಗ್ಗೆ 8 ಗಂಟೆಗೆ ನಾವು ಬೆಂಗಳೂರಿಗೆ ಬರ್ತಾ ಇದ್ದೀವಿ ಅಂತ ಸಡನ್ನಾಗಿ ಅನೌನ್ಸ್ ಮಾಡಿಬಿಡುತ್ತೆ. ಅದು ಜನರಿಗೆ ಏನಾಗ್ಬಿಡತ್ತೆ ಅಂತಂದರೆ, 8ರಿಂದ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ RCBಗೆ ಖಬರೇ ಇರಲಿಲ್ವಾ ಅಂತ. ಸೊ ಈಗ ಏನು ಮಾಡ್ತಾ ಇದೆ ಅಂತಂದರೆ, ಸರ್ಕಾರವೇ ಇದಕ್ಕೆ ಕಾರಣ ಅಂತ RCB ಏನು ಮಾಡಿದೆ ಅಂತಂದರೆ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿಬಿಟ್ಟಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ, RCB ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ನಡೆದಂತಹ ದುರಂತಕ್ಕೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನೇ ಕಾರಣ ಅನ್ನುವಂತಹ ಆರೋಪವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರೈವೇಟ್ ಲಿಮಿಟೆಡ್ ಅಂದರೆ RCB DNA ಅಂದರೆ ಏನದು ಪ್ರೈವೇಟ್ ಲಿಮಿಟೆಡ್ ಇದೆಯಲ್ಲ, ಇವರು ಸರ್ಕಾರದ ವಿರುದ್ಧವೇ ಈಗ ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಮುಂದಾಗಿದೆ. ಇದೀಗ ರಾಜ್ಯ ಸರ್ಕಾರದ ವಿರುದ್ಧ RCB, KSCA ಮತ್ತು DNA ಕಂಪನಿಗಳೇ ಮುಗಿಬಿದ್ದಿವೆ. ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣ ಎರಡೂ ಕಡೆ ವಿಜಯೋತ್ಸವ ಕಾರ್ಯಕ್ರಮ ನಡೆಸಬೇಕು ಅಂತ ಸರ್ಕಾರ ಕೈಗೊಂಡ ನಿರ್ಧಾರದಿಂದಲೇ ಕಾಲ್ತುಳಿತ ದುರಂತಕ್ಕೆ ಕಾರಣ ಅಂತ RCB ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ. RCB ಅವರಿಗೆ ಒಂದು ಗೊತ್ತಾಗ್ತಾ ಇಲ್ಲ, ಈ ಏನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರೈವೇಟ್ ಲಿಮಿಟೆಡ್, ನನಗೆ ಒಂದು ಅರ್ಥ ಆಗಲಿಲ್ಲ. ಈ RCB ತಂಡದ ಅಂದರೆ ಈ ಮಾಲೀಕ ಯಾರಂತ ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಗೊತ್ತಿದೆಯಾ? ಯಾರಾದರೂ ಇದ್ದಾರಂತ ಗೊತ್ತಿಲ್ಲ. ವಿಜಯ್ ಮಲ್ಯ ಹೆಸರು ಬರುತ್ತೆ, ಬಟ್ ವಿಜಯ್ ಮಲ್ಯ ಇಲ್ಲವಲ್ಲ. ಈಗ ಏನದು ಮಾಲೀಕ ಯಜಮಾನನೇ ಇಲ್ಲದಂತಹ ಈ ಒಂದು RCB ತಂಡ ಅಲ್ಲ ರೀ. ನಿಮಗೊಂದು ಕಾಮನ್ ಸೆನ್ಸು ಇರಲಿಲ್ವಾ ಅಂತ? ಅಷ್ಟೆಲ್ಲ ಜನ ಇದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಜೊತೆಗೆ ವಿಧಾನಸೌಧದ ಮುಂದೆ ನಿಂತ್ಕೊಂಡು ನೀವು ಎಲ್ಲ ಹೂವಿನ ಹಾರ ಅದು ಇದು ಎಲ್ಲ ಹಾಕೊಳ್ತಾ ಇದ್ದೀರಾ ಅಲ್ಲ. ಇದು ವಿಜುವಲ್ಸ್ ನೋಡ್ತಾ ಇದೆ. ವಿರಾಟ್ ಕೊಹ್ಲಿ ಅಲ್ಲಿ ಮುಂದೆ ಹೈಕೋರ್ಟ್ ಮುಂದೆ ನಿಂತಹ ದೊಡ್ಡ ಮೆರದ ಮೇಲೆ ನಿಂತಹ ಅಭಿಮಾನಿಯನ್ನು ನೋಡಿ ನಗ್ತಾ ಇದ್ರು. ಅರೆ ನೋಡಲಿ, ನಮ್ಮನ್ನು ನೋಡೋದಕ್ಕೆ ಹೆಂಗೆ, ಎಷ್ಟು ದೊಡ್ಡ ಮರದ ಮೇಲೆ ನಿಂತ್ಕೊಂಡು ನೋಡಿ ನನ್ನ ಅಭಿಮಾನಿಗಳು ಹೆಂಗೆ ನಿಂತಿದ್ದಾರೆ ಅಲ್ಲ. ತಲೆಗೆ ಬುದ್ಧಿ ಇರಲಿಲ್ವಾ ಅಂತ? ಆ ಅಭಿಮಾನಿ ಮರದ ಮೇಲಿಂದ ಕೆಳಗಡೆ ಬಿದ್ದರೆ ಏನಾಗಬೇಕು? ಅಟ್ಲೀಸ್ಟ್ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಿತ್ತಾನೆ. ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೊಡಲ್ವಾ? ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಬೇಕಾದ್ರೆ ಯಾರೋ ಒಬ್ಬ ಸೌಂಡ್ ಸಿಸ್ಟಮ್ ಮೇಲೆ ನಿಂತ್ಕೊಂಡು ಭಾಷಣ ಕೇಳ್ತಾ ಇದ್ದ. ಫಸ್ಟ್ ಏನು ಮಾಡ್ದ ಅಂತಂದರೆ, ಪ್ರಧಾನಿ ಮೋದಿಯವರು ಏನು ಮಾಡ್ತಾರಂತಂದರೆ, ಫಸ್ಟ್ ಅವನ್ನ ಕೆಳಗಿಳಿಸಿ ಅಂತ ಹೇಳ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಇರಲಿಲ್ವಾ? ಈಗ ಚಾರ್ಜ್ ಶೀಟ್ ಸಲ್ಲಿಸ್ತೀರಾ, ಯಾರ್ಯಾರೋ ಮೇಲೂ ಚಾರ್ಜ್ ಶೀಟ್ ಸಲ್ಲಿಸ್ತೀರಾ. ಆ ವಿಜುವಲ್ ನೋಡಿ, ಇದೆಲ್ಲಿದೆ ಅಂತಂದರೆ, ಇವೆಲ್ಲ ಹೈಕೋರ್ಟ್ ಮೇಲೆ ನಿಂತ್ಕೊಂಡು ಮಾಡ್ತಾಯಿದ್ರು. ಅದು ಬೇರೆ ಯಾರೋ ಪ್ಲೇಯರ್ ಬಂದು ಹೇಳ್ತಾರೆ ವಿರಾಟ್ ಕೊಹ್ಲಿ ಅವರಿಗೆ, ನೋಡಿ ಅಲ್ಲಿ ಗಿಡದ ಮೇಲೆ ನಿಂತ್ಕೊಂಡು ನಮ್ಮನ್ನು ಹೆಂಗೆ ನೋಡ್ತಿದ್ದಾರೆ ಅಂತ ಹಲ್ಲು ಕಿಸಿತಾರಲ್ರಿ, ಬಾಯಿ ಕಿಸಿತಾರಲ್ರಿ. ಅಲ್ಲ, ಆ ವ್ಯಕ್ತಿ ಕಾಣಿಸ್ತಿದ್ರು RCB ಧ್ವಜ ಕಾಣಿಸ್ತಾ ಇದೆಯಲ್ಲ, ಅದನ್ನಾದರೂ ನೋಡಿ ಇಲ್ಲಪ್ಪ ಒಂದು ಸ್ವಲ್ಪ ಕೆಳಗಿಳಿಸಿ, ಅಥವಾ ಅಟ್ಲೀಸ್ಟ್ ಅವನು ಈ ಆ್ಯಂಕರ್ ಕಡೆಯಿಂದ ಮೈಕ್ ಕಿತ್ಕೊಂಡು ದಯವಿಟ್ಟು ಯಾರೂ ತುಂಬ ಉದ್ವೇಗಕ್ಕೆ ಒಳಗಾಗಿ ಹೋಗಬೇಡಿ, ಸಮಾಧಾನದಿಂದ ಇರಿ, ಈ ರ್ಯಾಲಿಯನ್ನು ಮಾಡೋಣ ಅಂತ ಒಂದು ಬಾಯಲ್ಲಿ ಮುಳ್ಳು ಮುರಲಿಲ್ವಲ್ಲ ಅಂತ. ಇಂಥ RCB ಈಗ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಹೋಗಿದೆ. ಕಾಮನ್ ಸೆನ್ಸ್ ಅಪ್ಪ. ನೀವೆಲ್ಲ VVIPಗಳು, VVIPಗಳ ತಲೆಯಲ್ಲಿ ಬುದ್ಧಿ ಇದೆಯೋ ಮತ್ತೇನಿದೆಯೋ ಗೊತ್ತಿಲ್ಲ. ಒಂದು ಪುಟ ಬ್ರೇಕ್.